ಇಷ್ಟೆಲ್ಲಾ ಬೆಳವಣಿಗೆಯ ವಿಚಾರವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸೆನ್ಸೇಷನಲ್ ಆರೋಪವನ್ನ ಮಾಡಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ಪ್ರಸ್ತಾಪದ ಹಿಂದೆ ಮುಖ್ಯಮಂತ್ರಿಗಳ ಕೈವಾಡ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸೆನ್ಸೇಷನಲ್ ಆರೋಪ. ಸಿದ್ದರಾಮಯ್ಯ ಅವರೇ ಈ ವಿಚಾರ ಪ್ರಸ್ತಾಪಕ್ಕೆ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಹೇಳುವಂತ ಹೇಳಿ ಕಳಿಸಿದ್ದಾರೆ. ನನಗೆ ಈ ಬಗ್ಗೆ ಮಾಹಿತಿ ಇದೆ ಅಂತ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಈ ಕೇಸನ್ನ ಮುಚ್ಚಿ ಹಾಕಬಾರದು. ಇಷ್ಟಕ್ಕೆಲ್ಲ ಕಾರಣ ಸಿಎಂ ಚೇರ್ ಜಟಾಪಟಿ. ಪ್ರತಿಪಕ್ಷ ನಾಯಕ ಅಶೋಕ್ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಇನ್ಫಾರ್ಮೇಶನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ, ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳುವಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರುವಂತ ಮಾಹಿತಿ. ಇದೇನು ಕಳ್ಳಾಟನ ಇದು? ವಿಧಾನಸಭೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಅವರು? ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು, ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು. ಎರಡನ್ನೂ ವಿಧಾನಸಭಾ ಅಧಿವೇಶನದಲ್ಲಿ ನಾವು ನೋಡಿದಿರಿ. ಮತ್ತೆ ನಮಗಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ, ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳುವಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರುವಂತ ಮಾಹಿತಿ. ಇದೇನು ಕಳ್ಳಾಟನ ಇದು? ವಿಧಾನಸಭೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ವಿಜಯ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಈ ಸಿಡಿ ವಿಚಾರ ಆಡಳಿತ ಪಕ್ಷ ವಿಪಕ್ಷದ ನಡುವೆ ಒಂದು ರೀತಿ ಯುದ್ಧಕ್ಕೆ ಕಾರಣ ಆಗಿದೆ. ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದು ಒಂದು ಕಡೆ ಆದ್ರೆ, ಬಿಜೆಪಿ ಅನೇಕ ರೀತಿಯ ಗಂಭೀರ ಆರೋಪಗಳನ್ನ ಮಾಡ್ತಾ ಇರೋದು. ಏನೆಲ್ಲ ವಿಚಾರಗಳು ಕೇಳಿ ಬರ್ತಾ ಇವೆ? ಶ್ರೀಪಾದ್, ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧಪಟ್ಟಂತೆ ಸದನದ ಒಳಗಡೆ ಇದೇ ಮೊದಲ ಬಾರಿಗೆ ಸಚಿವರು, ಅದು ಹಿರಿಯ ಸಚಿವರು ಹನಿ ಟ್ರ್ಯಾಪ್ ಆಗಿರೋ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಪುರಾವೆ ಇದೆ, ಸಾಕ್ಷಿ ಇದೆ ಅಂತ ಬಹಿರಂಗವಾಗಿ ಹೇಳಿರುವಂತದ್ದು. ಈಗ ಪ್ರಶ್ನೆ ಉದ್ಭವ ಆಗುವಂತದ್ದು, ಒಂದಷ್ಟು ಅನುಮಾನಗಳನ್ನ ಹುಟ್ಟಾಕುವಂತದ್ದು, ಸಾರ್ವಜನಿಕವಾಗಿ ಒಂದಷ್ಟು ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಹನಿ ಟ್ರ್ಯಾಪ್ಗೆ ಒಳಗಾಗಿರೋ ಸಂಬಂಧಪಟ್ಟಂತೆ ಖುದ್ದು ಸಚಿವರು ಮಾಹಿತಿ ನೀಡಿದ್ರು ಕೂಡ ಇನ್ನೂ ಯಾಕೆ ಇನ್ನೂ ದೂರು ಕೊಟ್ಟಿಲ್ಲ ಅನ್ನುವಂಥದ್ದು. ಜೊತೆಗೆ ಹನಿ ಟ್ರ್ಯಾಪ್ ಹಿಂದೆ ಸ್ವಪಕ್ಷೀಯರು ಇದ್ದಾರಾ ಅನ್ನುವಂತ ಅನುಮಾನಗಳನ್ನ ಪ್ರತಿಪಕ್ಷಗಳು, ಬಿಜೆಪಿ ಮತ್ತು ಜೆಡಿಎಸ್ ನ ಸದಸ್ಯರು ಸಾರ್ವಜನಿಕ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಯಾಕೆ ಕೊಟ್ಟಿಲ್ಲ? ಜೊತೆಗೆ ಕೇವಲ ಒಬ್ಬರ ಮೇಲೆ ಅಂತಲ್ಲ, 45 ಜನ ಮೇಲೆ ಇದು ಆಗಿದೆ, ಕೇಂದ್ರದ ನಾಯಕರಿದ್ದಾರೆ, ಜಡ್ಜ್ಗಳಿದ್ದಾರೆ ಅಂತ ಖುದ್ದು ಸಚಿವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಒತ್ತಡ ಏನಾದ್ರೂ ಕೂಡ ರಾಜಣ್ಣ ಮೇಲೆ ಬರ್ತಾ ಇದೆಯಾ? ತನಿಖೆಗೆ ಅಂದ್ರೆ ದೂರು ಕೊಡಬಾರ್ದು ಅಂತ ಏನಾದ್ರೂ ಕೂಡ ಒತ್ತಡ ಬರ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಚರ್ಚೆ ಆಗಿರುತ್ತೆ. ಯಾಕಂದ್ರೆ ಇಂಥ ಗಂಭೀರ ಪ್ರಕರಣ, ಅದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರುವಂತಹ ಪ್ರಕರಣದಲ್ಲಿ ಇನ್ನೂ ಯಾಕೆ ತನಿಖೆ ದೂರನ್ನ ಕೊಟ್ಟಿಲ್ಲ ಅಂತ, ಮತ್ತು ಯಾರು ಆರೋಪ ಮಾಡಿದ್ದಾರೆ, ಯಾರ ಶ್ರೀಪಾದ್ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ಕೂಡ ದಾಖಲು ಮಾಡ್ಕೊಳ್ಬಹುದು. ಆದ್ರೆ ಇಲ್ಲಿ ಸರ್ಕಾರ ಇವರದೇ ಆಗಿರುವಂತ ಹಿನ್ನೆಲೆಯಲ್ಲಿ, ಆಡಳಿತ ಪಕ್ಷದ ಸಚಿವರೇ ಈ ಒಂದು ಆರೋಪ ಮಾಡಿರುವಂತ ಹಿನ್ನೆಲೆಯಲ್ಲಿ ಇದನ್ನ ಹೇಗೆ ಸುಮೋಟೋ ದಾಖಲು ಮಾಡಿಕೊಂಡು ಅಥವಾ ಈ ಕೇಸನ್ನ ಪ್ರಕರಣ ಮುಚ್ಚಾಕ್ತಾರಾ? ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಈಗ ಪ್ರಶ್ನೆ ಇರುವಂತದ್ದು ರಾಜಣ್ಣ ಯಾವಾಗ ದೂರನ್ನ ಕೊಡ್ತಾರೆ ಅನ್ನುವಂಥದ್ದು, ಮತ್ತು ಆ ದೂರನ್ನ ಕೊಟ್ಟ ನಂತರ ಯಾವ ತನಿಖೆಗೆ ಒಳಪಡಿಸ್ತಾರೆ ಅನ್ನೋದು. ಇದು ಕೇಂದ್ರದ ನಾಯಕರು ಬೇರೆ ಬೇರೆ ಮಾಹಿತಿಗಾಗಿ ಇಷ್ಟೆಲ್ಲಾ ಬೆಳವಣಿಗೆಯ ವಿಚಾರವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಸೆನ್ಸೇಷನಲ್ ಆರೋಪವನ್ನ ಮಾಡಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ಪ್ರಸ್ತಾಪದ ಹಿಂದೆ ಮುಖ್ಯಮಂತ್ರಿಗಳ ಕೈವಾಡ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸೆನ್ಸೇಷನಲ್ ಆರೋಪ. ಸಿದ್ದರಾಮಯ್ಯ ಅವರೇ ಈ ವಿಚಾರ ಪ್ರಸ್ತಾಪಕ್ಕೆ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಹೇಳುವಂತ ಹೇಳಿ ಕಳಿಸಿದ್ದಾರೆ. ನನಗೆ ಈ ಬಗ್ಗೆ ಮಾಹಿತಿ ಇದೆ ಅಂತ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಈ ಕೇಸನ್ನ ಮುಚ್ಚಿ ಹಾಕಬಾರದು. ಇಷ್ಟಕ್ಕೆಲ್ಲ ಕಾರಣ ಸಿಎಂ ಚೇರ್ ಜಟಾಪಟಿ. ಪ್ರತಿಪಕ್ಷ ನಾಯಕ ಅಶೋಕ್ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಇನ್ಫಾರ್ಮೇಶನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ, ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳುವಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರುವಂತ ಮಾಹಿತಿ. ಇದೇನು ಕಳ್ಳಾಟನ ಇದು? ವಿಧಾನಸಭೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವರು ಕಾಂಗ್ರೆಸ್ ಅವರು? ಒಂದು ಗ್ಯಾಂಗು ಇಲ್ಲಿ ಪ್ರಸ್ತಾವ ಮಾಡಿ ಅನ್ನೋದು, ಇನ್ನೊಂದು ಗ್ಯಾಂಗು ವಿರೋಧ ಮಾಡಿ ಅಂತ ಹೇಳೋದು. ಎರಡನ್ನೂ ವಿಧಾನಸಭಾ ಅಧಿವೇಶನದಲ್ಲಿ ನಾವು ನೋಡಿದಿರಿ. ಮತ್ತೆ ನಮಗಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಮುಖ್ಯಮಂತ್ರಿನೇ ಕಳಿಸಿದ್ದಾರೆ ಅಂತ,
ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಹೇಳು ಅಂತ ಹೇಳಿ ಕಳಿಸಿದ್ದಾರೆ ಅಂತ ನಮಗಿರುವಂತ ಮಾಹಿತಿ. ಇದೇನು ಕಳ್ಳಾಟನ ಇದು? ವಿಧಾನಸಭೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ವಿಜಯ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಈ ಸಿಡಿ ವಿಚಾರ ಆಡಳಿತ ಪಕ್ಷ ವಿಪಕ್ಷದ ನಡುವೆ ಒಂದು ರೀತಿ ಯುದ್ಧಕ್ಕೆ ಕಾರಣ ಆಗಿದೆ. ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದು ಒಂದು ಕಡೆ ಆದ್ರೆ, ಬಿಜೆಪಿ ಅನೇಕ ರೀತಿಯ ಗಂಭೀರ ಆರೋಪಗಳನ್ನ ಮಾಡ್ತಾ ಇರೋದು. ಏನೆಲ್ಲ ವಿಚಾರಗಳು ಕೇಳಿ ಬರ್ತಾ ಇವೆ? ಶ್ರೀಪಾದ್, ಅನಿಟ್ಯಾಪ್ ಪ್ರಕರಣ ಸಂಬಂಧಪಟ್ಟಂತೆ ಸದನದ ಒಳಗಡೆ ಇದೇ ಮೊದಲ ಬಾರಿಗೆ ಸಚಿವರು, ಅದು ಹಿರಿಯ ಸಚಿವರು ಅನಿಟ್ಯಾಪ್ ಆಗಿರೋ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು, ಜೊತೆಗೆ ಪುರಾವೆ ಇದೆ, ಸಾಕ್ಷಿ ಇದೆ ಅಂತ ಬಹಿರಂಗವಾಗಿ ಹೇಳಿರುವಂತದ್ದು. ಈಗ ಪ್ರಶ್ನೆ ಉದ್ಭವ ಆಗುವಂತದ್ದು, ಒಂದಷ್ಟು ಅನುಮಾನಗಳನ್ನ ಹುಟ್ಟಾಕುವಂತದ್ದು, ಸಾರ್ವಜನಿಕವಾಗಿ ಒಂದಷ್ಟು ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಅನಿಟ್ಯಾಪ್ಗೆ ಒಳಗಾಗಿರೋ ಸಂಬಂಧಪಟ್ಟಂತೆ ಖುದ್ದು ಸಚಿವರು ಮಾಹಿತಿ ನೀಡಿದ್ರು ಕೂಡ ಇನ್ನೂ ಯಾಕೆ ಇನ್ನೂ ದೂರು ಕೊಟ್ಟಿಲ್ಲ ಅನ್ನುವಂಥದ್ದು. ಜೊತೆಗೆ ಅನಿಟ್ಯಾಪ್ ಹಿಂದೆ ಸ್ವಪಕ್ಷೀಯರು ಇದ್ದಾರಾ ಅನ್ನುವಂತ ಅನುಮಾನಗಳನ್ನ ಪ್ರತಿಪಕ್ಷಗಳು, ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಸಾರ್ವಜನಿಕ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಯಾಕೆ ಕೊಟ್ಟಿಲ್ಲ? ಜೊತೆಗೆ ಕೇವಲ ಒಬ್ಬರ ಮೇಲೆ ಅಂತಲ್ಲ, 45 ಜನ ಮೇಲೆ ಇತಿ ಆಗಿದೆ, ಕೇಂದ್ರದ ನಾಯಕರಿದ್ದಾರೆ, ಜಡ್ಜ್ಗಳಿದ್ದಾರೆ ಅಂತ ಖುದ್ದು ಸಚಿವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಒತ್ತಡ ಏನಾದ್ರೂ ಕೂಡ ರಾಜಣ್ಣ ಮೇಲೆ ಬರ್ತಾ ಇದೆಯಾ? ತನಿಖೆಗೆ ಅಂದ್ರೆ ದೂರು ಕೊಡಬಾರ್ದು ಅಂತ ಏನಾದ್ರೂ ಕೂಡ ಒತ್ತಡ ಬರ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಚರ್ಚೆ ಆಗಿರುತ್ತೆ. ಯಾಕಂದ್ರೆ ಇಂಥ ಗಂಭೀರ ಪ್ರಕರಣ, ಅದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿರುವಂತಹ ಪ್ರಕರಣದಲ್ಲಿ ಇನ್ನೂ ಯಾಕೆ ತನಿಖೆ ದೂರನ್ನ ಕೊಟ್ಟಿಲ್ಲ ಅಂತ, ಮತ್ತು ಯಾರು ಆರೋಪ ಮಾಡಿದ್ದಾರೆ, ಯಾರ ಶ್ರೀಪಾದ್ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸ್ ಕೂಡ ದಾಖಲು ಮಾಡ್ಕೊಳ್ಬಹುದು. ಆದ್ರೆ ಇಲ್ಲಿ ಸರ್ಕಾರ ಇವರದೇ ಆಗಿರುವಂತಹ ಹಿನ್ನೆಲೆಯಲ್ಲಿ, ಆಡಳಿತ ಪಕ್ಷದ ಸಚಿವರೇ ಈ ಒಂದು ಆರೋಪ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಹೇಗೆ ಸುಮೋಟೋ ದಾಖಲು ಮಾಡಿಕೊಂಡು ಅಥವಾ ಈ ಕೇಸನ್ನ ಪ್ರಕರಣ ಮುಚ್ಚಾಕ್ತಾರಾ? ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಈಗ ಪ್ರಶ್ನೆ ಇರುವಂತದ್ದು ರಾಜಣ್ಣ ಯಾವಾಗ ದೂರನ್ನ ಕೊಡ್ತಾರೆ ಅನ್ನುವಂಥದ್ದು, ಮತ್ತು ಆ ದೂರನ್ನ ಕೊಟ್ಟ ನಂತರ ಯಾವ ತನಿಖೆಗೆ ಒಳಪಡಿಸ್ತಾರೆ ಅನ್ನೋದು. ಇದು ಕೇಂದ್ರದ ನಾಯಕರು ಬೇರೆ ಬೇರೆ ಮಾಹಿತಿಗಾಗಿ ರಾಜಣ್ಣ ಅವರೇ ಸಚಿವರೇ ಹೇಳಿಕೆಯನ್ನು ನೀಡಿದ್ದಾರೆ. ಅದಕ್ಕೆ ಉತ್ತರವಾಗಿ ಗೃಹ ಸಚಿವರು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಇದ್ರ ಬಗ್ಗೆ ತನಿಖೆ ಮಾಡಿಸ್ತೇವೆ ಅಂತ ಹೇಳಿ ಸದನ ಮುಗಿದ ಮೇಲೆ ಹೊರಗಡೆ ಬಂದು ಹೇಳಿಕೆಯನ್ನು ನೀಡಿದ್ದಾರೆ ಗೃಹ ಸಚಿವರು. ನಿನ್ನೆ ದಿನ ತಮಗೆ ಅಂದ್ರೆ ಗೃಹ ಸಚಿವರಿಗೆ ಅಧಿಕೃತವಾಗಿ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ನೀಡಿಲ್ಲ, ಯಾವುದೇ ಅಧಿಕಾರಿಗಳು ಮಾಹಿತಿ ನೀಡಿಲ್ಲ, ಮಾಹಿತಿ ಕೊಟ್ಟ ಮೇಲೆ ನಾ ಅದ್ರ ಬಗ್ಗೆ ಆಲೋಚನೆ ಮಾಡ್ತೇನೆ ಅಂತ